ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಗೈಸ್. ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ. ಶುರುವಿನಲ್ಲಿ ಶ್ರುತಿ ಅವ್ರ ಮನೆಯಿಂದ ಡಬ್ಬಿಂಗ್ ಸ್ಟುಡಿಯೋಗೆ ಅಂತ ಹೊರಟಿರ್ತಾಳೆ. ಆಗ ಅವ್ರ ಅಪ್ಪ ಅವರಮ್ಮ ಅವಳನ್ನು ತಡೆದು, ಯಾಕಮ್ಮ ನೀನು ಇನ್ನು ಈಗ ಹೊರಗಡೆ ಹೋಗ್ತಿರೋದು, ಈ ಟೈಮಲ್ಲಿ ಹೊರಗಡೆ ಹೋಗೋದೆಲ್ಲ ಸರಿಯಲ್ಲ ಅಂತ ಹೇಳಿದ್ರಿ. ಈ ಟೈಮ್ ಅಂದರೆ ಇನ್ಯಾವಾಗ ಹೋಗ್ಬೇಕಾಗಿತ್ತು? ಅಲ್ಲಮ್ಮ, ನಿಂಗೆ ದುಡಿಮೆನೇ ಮುಖ್ಯ ಆದರೆ ಹೆಂಗೂ ಇಂಜಿನಿಯರಿಂಗ್ ಮಾಡಿದ್ದೀಯಾ, ಯಾವುದಾದ್ರು ಕಂಪ್ನಿಯಲ್ಲಿ ಕೆಲ್ಸಕ್ಕೆ ಸೇರಿಸ್ತೀನಿ ಅಂತ ಹೇಳಿದ್ರೆ, ಅಪ್ಪ ನಾನು ಮೊದಲೇ ಹೇಳಿದ್ದೀನಿ, ನಾನು ಇದನ್ನು ಮಾಡ್ತಿರೋದು ತಿನ್ನೋಕ್ಕೆ ಖರ್ಚು ಮಾಡೋಕ್ಕೆ ದುಡಿಮೆಗೆ ಅಂತ ಅಲ್ಲ, ಇದು ನನ್ನ ಫ್ಯಾಷನ್ನು, ಇದಕ್ಕೆ ಯಾರೂ ಅಡ್ಡ ಬರಬೇಡಿ, ನಾನು ಯಾರ ಮಾತನ್ನು ಕೇಳಲ್ಲ ಅಂತ ಹೇಳಿಬಿಟ್ಟು ಶ್ರುತಿ ಬೈಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಆಗ ಶ್ರುತಿ ಅವ್ರ ಅಪ್ಪ ಅವರಮ್ಮ, ಇವಳು ಹೋಗ್ತಾನೆ ಇರ್ತಾಳೆ. ಅವ್ರ ಮನೆಯಿಂದ ಯಾರಾದರೂ ಬಂದು ಇವಳು ಬ್ರೈನ್ ವಾಶ್ ಮಾಡಿದ್ರೆ, ಅಯ್ಯೋ ಇವಳು ನಮ್ಮ ಮಾತನ್ನೇ ಸರಿಯಾಗಿ ಕೇಳಲ್ಲ ಅಂತ ಹೇಳ್ತಾಳೆ. ಅವ್ರನ್ನ ಮಾತು ಕೇಳ್ತಾರೆ. ಇವಳಿಗೆ ಈ ಥರ ಎಲ್ಲ ಹೇಳಿದ್ರೆ ಇವಳು ನಮ್ಮ ಮಾತು ಕೇಳಲ್ಲ, ಇದಕ್ಕೆ ಮಾಡಬೇಕಾಗಿರೋ ಥರನೇ ಮಾಡಬೇಕು ಅಂತ ಹೇಳಿಬಿಟ್ಟು ಶ್ರುತಿ ಅವ್ರ ಅಪ್ಪ ಅವರಮ್ಮ ಮಾತಾಡ್ಕೊತಾರೆ. ಇನ್ನು ಈ ಕಡೆ ಶಾಂತಿ ಮತ್ತು ರಂಗನಾಥ್ ಅವರು ಸುಮ್ಮನೆ ಬೇಜಾರಲ್ಲಿರ್ತಾರೆ ಅಂತ ಹೇಳಿಬಿಟ್ಟು ರವಿ ಮತ್ತು ಶ್ರುತಿನ ಮನವೊಲಿಸೋಕ್ಕೆ ಅಂದ್ಬಿಟ್ಟು ಸೂರ್ಯ ಮತ್ತು ಮೀನಾ ಅವ್ರನ್ನ ಹುಡ್ಕೊಂಡು ಬರ್ತಾರೆ. ಮೊದಲು ಮೀನಾ ಸ್ಟುಡಿಯೋಗೆ ಬರ್ತಾಳೆ ಶ್ರುತಿ ಹತ್ರ. ಶ್ರುತಿ ಡಬ್ಬಿಂಗ್ ಮಾಡ್ತಾ ಇರ್ತಾಳೆ. ಆಗ ಮೀನಾ ಕಾಯ್ತಾ ಇರ್ತಾಳೆ. ಆಗ ಬಂದ್ಬಿಟ್ಟು ಶ್ರುತಿ ಡಬ್ಬಿಂಗ್ ಹೇಳ್ತಾ ಇರೋದನ್ನ ಕೇಳಿಸ್ಕೊಂಡು, ರಿಯಲ್ ಲೈಫಲ್ಲೂ ಅದೇ ಥರ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಮೀನು ಯೋಚನೆ ಮಾಡ್ಕೊಂಡು ಸುಮ್ಮನೆ ನಿಂತಿರ್ತಾಳೆ. ಆಗ ಚೆನ್ನಾಗಿದ್ದೀರಾ ಸರ್ ಅಂತ ಹೇಳ್ತಾಳೆ. ಆಗ ನಮ್ಮ ಚೆನ್ನಾಗಿದ್ದೀವಿ ನೀವು ಅಂತ ಹೇಳ್ತಾರೆ. ಚೆನ್ನಾಗಿದ್ದೀನಿ ಸರ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಶ್ರುತಿಯವ್ರನ್ನ ನೋಡಬೇಕಿತ್ತು. ಶ್ರುತಿ ಡೈಲಾಗ್ ಹೇಳಿ ಮುಗಿಸ್ತಾರೆ. ಸರಿ, ನೆಕ್ಸ್ಟ್ ಸೀನ್ ಏನಾದರೂ ಇದೆಯಾ ಅಂತ ಶ್ರುತಿ ಕೇಳ್ತಾಳೆ. ಅದಕ್ಕೆ ಅವರು, ಯಾವುದೂ ಇಲ್ಲ ಅಮ್ಮ, ನಿನ್ನ ನೋಡೋಕ್ಕೆ ಅಂತ ಯಾರೋ ಬಂದಿದ್ದಾರೆ ಅಂತ ಹೇಳ್ತಾರೆ. ಯಾರು ಅಂತ ಕೇಳಿದ್ರೆ, ಅದೇ ಅವತ್ತು ಎಮರ್ಜೆನ್ಸಿ ಅಂದ್ಬಿಟ್ಟು ಡಬ್ಬಿಂಗ್ ಮಾಡಿಕೊಟ್ರಲ್ಲ ಅವರು ಅಂತ ಹೇಳ್ತಾರೆ. ಆಗ ಸರಿ, ನಿಮ್ಮ ಹೆಸ್ರೇನು ಅಂತ ಹೇಳಿದ್ರೆ, ಮೀನಾ ಅಂತ ಹೇಳ್ತಾರೆ. ಮೀನಾ ಅವರಂತೆ ಅಂತ ಹೇಳ್ತಾರೆ. ಆಗ ಸರಿ ಬಂದೆ ಅಂತ ಹೇಳ್ಬಿಟ್ಟು ಶ್ರುತಿ ಹೊರಗಡೆ ಬರ್ತಾಳೆ. ಮೀನನ್ನ ನೋಡ್ಬಿಟ್ಟು ಸುಮ್ಮನೆ ನಿಂತಾಡ್ತಾಳೆ. ಆದರೆ ಮೀನಾ ನಗ್ತಾಳೆ. ಈ ಕಡೆ ಸೂರ್ಯನು ರವಿನ ನೋಡೋಕ್ಕೆ ಅಂದ್ಬಿಟ್ಟು ಹೋಗಿರ್ತಾನೆ. ರವಿ ಸೂರ್ಯನ ನೋಡ್ಬಿಟ್ಟೆ, ಮುರಳಿ ಯಾರೋ ಕಸ್ಟಮರ್ ಬಂದಿದ್ದಾರೆ, ಆರ್ಡರ್ ತಗೋ ಅಂತ ಹೇಳ್ತಾನೆ. ಆಗ ಏಯ್ ಸಾಕು, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ, ಆರ್ಡರ್ ತಗೋಬೇಕಂತ ಆರ್ಡರ್ ಅಂತ ಸೂರ್ಯ ಹೇಳ್ತಾನೆ. ಈಗೇನು ಬಂದಿದ್ಯಾ ನೀನು ಇಲ್ಲಿ ಅಂತ ಹೇಳಿದ್ರೆ, ನೀನು ಹತ್ರ ಮಾತಾಡಬೇಕು, ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಸುಮ್ಮನೆ ಹೋಗು ಅಂತ ಹೇಳ್ತಾನೆ. ಬಂದಿಲ್ಲ ಅಂದರೆ ಕಪ್ಕಂತ ಹೊಡೆದು ಬಿಡ್ತೀನಿ ಅಂತ, ನಿನಗೆ ಅದನ್ನು ಬಿಟ್ಟರೆ ಇನ್ನೇನು ಬರುತ್ತೆ ಬಿಡು ಅಂತ ಹೇಳ್ತಾರೆ. ಈಗ ಬರ್ತೀಯ ಬರಲ್ಲ ಅಂತ ಹೇಳಿದ್ರೆ, ಆಗ ಇಲ್ಲಿರೋ ಕಸ್ಟಮರ್ಸ್ಗೆಲ್ಲ ಹೆಂಗೆ ಕಾಟ ಕೊಡ್ತೀನಿ ನೋಡು ಅಂತ ಹೇಳ್ಬಿಟ್ಟು ಸೂರ್ಯ ಒಬ್ಬರನ್ನು ಮಾತಾಡಿಸ್ಬಿಟ್ಟು ಈಗ ಹೇಳ್ತಾ ಇರ್ತಾನೆ. ಹಾಗಾದ್ರೆ ರವಿ, ಯಾಕೋ ಹಿಂಗೆ ಕಸ್ಟಮರ್ಸ್ಗೆ ಕಾಟ ಕೊಡ್ತಿದ್ಯಾ ಅಂತ ಹೇಳಿದ್ರೆ, ಈಗ ನೀನು ಬಂದಿಲ್ಲ ಅಂದರೆ ಎಲ್ಲರಿಗೂ ಇದೇ ಮಾಡ್ತೀನಿ ಅಂತ ಹೇಳ್ತಾನೆ. ಸರಿ ನಡಿ ಅಂತ ಹೇಳ್ಬಿಟ್ಟು ಸೂರ್ಯ ಮತ್ತು ರವಿ ಇಬ್ಬರು ಈಚೆ ಬರ್ತಾರೆ. ಇನ್ನು ಈ ಕಡೆ ಶ್ರುತಿ ಮತ್ತು ಮೀನಾ ಇಬ್ಬರು ಮಾತಾಡೋಕ್ಕೆ ಅಂತ ನಿಂತ್ಕೋತಾರೆ. ಹಾಗೆ ಶ್ರುತಿ, ನೀವೇಂತಕ್ಕೆ ಬಂದಿದ್ರಿ ಇಲ್ಲಿಗೆ ಅಂತ ಹೇಳಿದ್ರೆ, ಶ್ರುತಿ ಯಾಕೆ ಶ್ರುತಿ ಮನೆಗೆ ಬನ್ನಿ ಶ್ರುತಿ ಅಂತ ಹೇಳಿದ್ರೆ, ಇಲ್ಲ ನಾನು ಸೂರ್ಯರ ಕಡೆ ಕಾಲಿಡಲ್ಲ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾ ಇರ್ತಾಳೆ. ಆಗಲ್ಲ ಶ್ರುತಿ, ಮನೇಲಿ ಇದು ನೀವು ಯಾಕೆ ಅಳ್ತಿದ್ದೀರಾ ಅಂತ ಶ್ರುತಿ ಕೇಳಿದ್ರೆ, ಮನೇಲಿ ಆಗಿರೋ ಅನಾಹುತಕ್ಕೆ ಅಳ್ದಿರೆ ಇನ್ನೇನು ಮಾಡಲಿ ಶ್ರುತಿ, ಆ ಥರ ನಡೀತಿದೆ ಅಂತ ಹೇಳಿದ್ರೆ, ಏನಾಯಿತು ಮನೇಲಿ, ಯಾರಿಗೆ ಏನು ಪ್ರಾಬ್ಲಮ್ ಆಯಿತು ಅಂತ. ನಿಮಗೆ ಗೊತ್ತಿಲ್ವ ಶ್ರುತಿ, ಮನೇಲಿ ಇರೋ ಜೋಡಿ ಹಕ್ಕಿಗಳು ಹೊಂಟೋಗ್ಬಿಟ್ರೆ ಮನೇಲಿರೋ ಹಿರಿ ಜೀವಗಳಿಗೆ ದುಃಖ ಆಗಲ್ವ ಅಂತ ಶ್ರುತಿಗೆ ಮೀನಾ ಹೇಳಿದ್ರೆ, ಆಗ ಶ್ರುತಿ, ಯಾರು ಹೋಗಿದ್ದಲ್ಲ ಮೀನವರೇ ಕಳಿಸಿದ್ದು ಓಡಿಸಿದ್ದು ಅಂತ ಶ್ರುತಿ ಹೇಳ್ತಾಳೆ. ಆಗ ಶ್ರುತಿ ಅದು ಹಾಗಲ್ಲ ಅಂತ ಹೇಳಿದ್ರೆ, ಇಲ್ಲ ಮೀನವರೇ, ಆ ಸೂರ್ಯ ಇರೋ ಕಡೆ ನಾನು ಬರಲ್ಲ, ನಾನು ಆ ಸೂರ್ಯ ಕೆಟ್ಟವನು ಅಂತ ಹೇಳ್ಬಿಟ್ಟು ನಿಮಗೂ ಅವನಿಗೂ ಡಿವೋರ್ಸ್ ಕೊಡಿಸ್ಬಿಟ್ಟು ನಿಮ್ಮ ಜೀವನ ಸರಿ ಮಾಡೋಣ ಅಂತ ಅಂದ್ಕೊಂಡ್ರೆ ಗಂಡ ಹೆಂಡತಿ ಸರೋಗ್ತೀರಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಆದರೆ ನಿಮಗೆ ಮತ್ತು ಆ ಸೂರ್ಯ ಅವ್ರಿಗೆ ಆ ತಾಳ್ಮೆನೇ ಇರಲಿಲ್ಲ. ಆದರೆ ನಿಮ್ಮಪ್ಪ ನಿಮ್ಮಮ್ಮ ಮಾತಾಡಿದ್ದು ಸರಿನಾ ಶ್ರುತಿ ಅಂತ ಹೇಳಿದ್ರೆ, ತಪ್ಪೇ ಇರ್ಬೋದಾದರೆ ಈಗ ನಿಮ್ಮ ಮಾತು ನಾನೇ ಕೇಳ್ತೀನಿ ಇನ್ಮೇಲೆ ನಮ್ಮಪ್ಪ ನಮ್ಮಮ್ಮ ಕೇಳ್ತಿರ್ಲಿಲ್ವಾ, ಸಮಜಾಯಿಷಿ ಕೊಟ್ಕೊಂಡು ಮಾತಾಡಬೇಕಾಗಿತ್ತು, ಸಮಾಧಾನವಾಗಿ ಮಾತಾಡಬೇಕಾಯ್ತು. ಆ ಪೇಷನ್ಸು ನಿಮಗೆ ಆ ಸೂರ್ಯವ್ರಿಗೆ ಇರಲಿಲ್ಲ ಮೀನವ್ರೆ ಅಂತ ಹೇಳಿದ್ರೆ, ಅಲ್ಲಿ ಏನು ನಡೀತು ಅಂತ ನಿಮಗೆ ಗೊತ್ತಿಲ್ಲ ಶ್ರುತಿ. ಹೌದು ಶ್ರುತಿ ಮೀನವ್ರೆ, ನಮಗೆ ಗೊತ್ತಿರಲಿಲ್ಲ, ಪರವಾಗಿಲ್ಲ, ಆದ್ರೂ ದೊಡ್ಡವ್ರು ನಮ್ಮ ಅಪ್ಪನ ಮೇಲೆ ಹೆಂಗೆ ಕೈ ಮಾಡ್ದ ಸೂರ್ಯ, ನಾನು ಅವನಿರೋ ಕಡೆ ಬರೋದೇ ಇಲ್ಲ ಅಷ್ಟೇ ಅಂತ ಹೇಳ್ಬಿಟ್ಟು ಶ್ರುತಿ ಬೈತಾ ಇರ್ತಾಳೆ. ಮೀನನ್ನು ಸಹ ಹೇಳೋ ಅಷ್ಟು ಸಮಾಧಾನವಾಗಿ ಹೇಳ್ತಾಳೆ. ಆದರೆ ಶ್ರುತಿ ಕೇಳೋದೇ ಇಲ್ಲ. ಈ 9 ತಿಂಗಳು ಎತ್ತು ಹೊತ್ತು ಸಾಕಿರೋ ಹಿರಿ ಜೀವಗಳ ಮನಸ್ಸಿಗೆ ಏನಾಗ ಬೇಡ ಹೇಳಿ, ಹಿರಿ ಜೀವ ಎಷ್ಟು ನೋವು ಪಡ್ತಿದೆ ಅಂತ ಯೋಚನೆ ಮಾಡಿದ್ದೀರ ಶ್ರುತಿ ಅಂತ ಹೇಳ್ಬಿಟ್ಟು ಸಮಾಧಾನವಾಗಿ ಹೇಳ್ತಾ ಇರ್ತಾಳೆ ಮೀನಾ. ಆದರೆ ಶ್ರುತಿ ಕೇಳೋಕ್ಕೆ ತಯಾರಿರಲ್ಲ. ನಾನು ಬರಲ್ಲ ಅಂದಮೇಲೆ ಬರಲ್ಲ ಮೀನವರೇ, ಸತ್ಯವಾಗಿ ಆಣೆ ಮಾಡಿ ಹೇಳ್ತಿದ್ದೀನಿ, ಆ ಸೂರ್ಯರ ಕಡೆ ನಾನು ಬರಲ್ಲ ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ಮೀನಾ, ಪರವಾಗಿಲ್ಲ ಶ್ರುತಿ, ನಿನಗೆ ಇನ್ನೇನು ಹೇಳೋಕ್ಕೆ ನನಗೆ ಆಗ್ತಿಲ್ಲ, ನಿನ್ಗೆ ಎಷ್ಟು ಹೇಳಿದ್ರು ನೀನು ಕೇಳಲ್ಲ ಅಂದಮೇಲೆ ನಿನಗೊಂದು ಮಾತು ಹೇಳ್ತೀನಿ ಕೇಳು. ಈಗ
ಉಪ್ಪು ಜಾಸ್ತಿ ಆರೋಗ್ಯಕ್ಕೆ ಹಾನಿಕರ ಅಂದ್ಬಿಟ್ಟು ನಾವು ಹಾಕ್ತಾ ಇರ್ತೀವ, ಖಾರ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಮಾಡದೇ ಇರ್ತೀವ. ಇವೆಲ್ಲ ಸೇರಿಸಿದ್ರೇ ಅಡುಗೆ ಆಗೋದು ಶ್ರುತಿ ಆಗಂತ ಹೇಳ್ಬಿಟ್ಟು ಮನೆಯಲ್ಲಿ ಸಂಸಾರ ಅಂದಮೇಲೆ ಒಂದು ಜಗಳ ಕದನ ಬಂದೇ ಬರುತ್ತೆ. ಆಗಂತ ಹೇಳ್ಬಿಟ್ಟು ಈ ಥರ ಎಲ್ಲ ಹೋಗಿದ್ರೆ ಒಳ್ಳೇದಾಗುತ್ತೆ ಹೇಳು ಶ್ರುತಿ. ಅಮ್ಮ ಮಕ್ಕಳನ್ನ ಅಪ್ಪ ಮಗನ್ನ ದೂರ ಮಾಡಿದ್ರೆ ಏನು ಸಿಗುತ್ತೆ ಹೇಳು, ನೆಮ್ಮದಿಯಾಗಿರೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾನು ಯಾರನ್ನೂ ದೂರ ಆಗಿ ಅಂತ ಹೇಳಲಿಲ್ಲ ಮೀನವ್ರೆ, ನಾನು ರವಿಗೂ ಹೇಳಿದ್ದೀನಿ, ನಿನ್ನಿಂದ ಯಾರನ್ನೂ ದೂರ ಮಾಡ್ಕೋಬೇಡ, ನಿನ್ಗೆ ಅಷ್ಟು ಹೋಗಬೇಕು ಅಂದರೆ ನಿಮ್ಮ ಮನೇಲಿ ಹೋಗಿರು ಅಂತಲೇ ಹೇಳಿದ್ದೀನಿ ಅಂತ ಹೇಳಿದ್ರೆ, ಅಲ್ಲ ಶ್ರುತಿಯವ್ರೆ ಹಾಗಂತ ಹೇಳಿದ್ರಲ್ಲ, ಇದೇ 6 ತಿಂಗಳ ಮುಂದೆ ನನ್ನ ಹತ್ರ ಬಂದ್ಬಿಟ್ಟು ನನ್ನ ಮತ್ತು ರವಿ ಮಧ್ಯ ಜಗಳ ನಡೀತಿದೆ ಸರಿ ಮಾಡಿ ಅಂತ ನೀವೇ ಕೇಳಿದ್ರಿ, ಅದು ಮರ್ತೋಯ್ತಾ ನಿಮಗೆ? ಅಲ್ಲ 3 ತಿಂಗಳು ಪ್ರೀತಿ ಮಾಡಿ ಹುಡುಗ ದೂರ ಆಗ್ತಿದ್ದಾನೆ ಅಂತ ನಿಮ್ಗೆ ಅಷ್ಟು ನೋವಾಗಿತ್ತು, ಇನ್ನು ಇಷ್ಟು ವರ್ಷ ಸಾಕಿ ಬೆಳೆಸಿರೋ ಮಗ ದೂರ ಆಗ್ತಿದ್ದಾನೆ ಅಂದರೆ ಆ ಹಿರಿ ಜೀವಗಳು ತಡೆಯುತ್ತಾ ಒಂದ್ಸಲ ಯೋಚನೆ ಮಾಡಿ ಅಂತ ಹೇಳ್ತಾಳೆ. ಆಗ ಅದಕ್ಕೆ ನಾನೀಗ ಏನು ಮಾಡೋಕ್ಕಾಗಲ್ಲ ಮೀನವ್ರೆ, ನನಗಿನ್ನ 6 ಡಬ್ಬಿಂಗ್ ಇದೆ, ನನ್ನ ಕೆಲಸ ಇದೆ, ನನಗಾಗಲ್ಲ ಬರ್ತೀನಿ, ನನಗಿನ್ನೇನು ಮಾತಾಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ. ನಿಮ್ಮಿಷ್ಟ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೊರಟೋಗ್ತಾಳೆ ಶ್ರುತಿ. ಇನ್ನು ಮೀನನ್ನು ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ರವಿ ಹತ್ರ ಬಂದ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ ಮಾತಾಡೋಕ್ಕಿಂತ, ಏನು ಮಾತಾಡಬೇಕು ಅಂತ ಕರೆದಲ್ಲ, ಏನು ಹೇಳು ಅಂತ ಹೇಳ್ತಾನೆ. ಆಗ ನನಗೆ ನಿನ್ನ ಹತ್ರ ಕ್ಷಮೆ ಕೇಳೋದಕ್ಕೆ ನನಗೇನು ನಾಚಿಕೆ ಆಗಲ್ಲ ಕಣೋ ರವಿ, ಸಾರಿ ಕಣೋ, ತಪ್ಪಾಯಿತು ನನ್ನಿಂದ, ಮನೆಗೆ ಬಾರೋ ಅಂತ ಹೇಳ್ತಾರೆ. ಸರಿ ನೀನು ಮಾತಾಡಿ ಮುಗ್ದಿದ್ರೆ ನಾನು ಬರಲ್ಲ ಅಂತ ನಿಂತ್ಕೊಳ್ಳೋ, ಬಾಯಿ ಮುಚ್ಕೊಂಡು ಸ್ವಲ್ಪ ಅಂತ ಹೇಳ್ತಾನೆ. ಏನು ಅಂತ ಹೇಳಿದ್ರೆ ಮನೆಗೆ ಬಾರೋ ಅಂತ ಕರೀತಾನೆ. ಇಲ್ಲ ಸೂರ್ಯ ನಾನು ಬರಲ್ಲ ಅಷ್ಟೇ ಅಂತ ಹೇಳ್ತಾರೆ. ಯಾಕೋ ಬರಲ್ಲ? ಅಪ್ಪ ಅಮ್ಮನ ಕಷ್ಟ ನನಗೆ ನೋಡೋಕ್ಕಾಗ್ತಿಲ್ಲ, ಅಪ್ಪ ಅಮ್ಮಂಗೆ ದುಃಖ ಕೊಟ್ಟು ನೀನು ಖುಷಿಯಾಗಿರ್ತೀಯ ಅನ್ನೋದು, ಯಾರು ಖುಷಿಯಾಗಿದ್ದಾರೆ? ನನ್ನ ನೋವಲ್ಲಿ ಇಲ್ವಾ? ನಾನು ಖುಷಿಯಾಗಿದ್ದೀನ? ಇದಕ್ಕೆಲ್ಲ ಕಾರಣ ನೀನೇ ಕಣೋ, ನಿನ್ನ ಆವೇಶನೇ ಕಾರಣ ಅಂತ ಹೇಳ್ತಾನೆ. ಏನು ಆದರೆ ಅವ್ರು ಮಾತಾಡಿದ್ದು ಸರಿನೇನು ಅಂತ, ತಪ್ಪೇ ಇರ್ಬೋದು ಕಣೋಗಂತ ತಂದೆ ವಯಸ್ಸಿನಲ್ಲಿರೋರ ಮೇಲೆ ಕೈ ಮಾಡಿದ್ರೆ ಸರಿನೇನು? ಈಗ ದೊಡ್ಡವರಾಗಿರೋ ಮಕ್ಕಳ ಮೇಲೆ ಅಪ್ಪ ಅಮ್ಮನೇ ಕೈ ಮಾಡಲ್ಲ ಅಂಥದ್ರಲ್ಲಿ ನೀನು ನಮ್ಮ ಅಪ್ಪನ ವಯಸ್ಸಾಗಿರೋ ಅವ್ರ ಮಗನ ವಯಸ್ಸಾಗಿರೋ ನೀನು ಕೈ ಮಾಡಿದ್ರೆ ಸರಿನೇನೋ? ಯಾರಿಗಾದ್ರೂ ಸಹಿಸ್ಕೊಳಕ್ಕಾಗುತ್ತೇನೋ? ಶ್ರುತಿನೂ ಅದಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾಳೆ. ಹೆಂಡತಿ ಬಿಟ್ಬಿಟ್ಟು ನಂಗೆ ಬರೋಕ್ಕಾಗಲ್ಲ ಹಾಗಂತ ಹೆಂಡ್ತಿನೇ ನಿನಗೆ ಮುಖ್ಯ ಆಗೋಯ್ತೇನೋ, ಅಮ್ಮ ಅಪ್ಪ ಮುಖ್ಯ ಆಗಲಿಲ್ವೇನೋ ಅಂತ ಹೇಳಿದ್ರೆ ಅವರು ಮುಖ್ಯನೇ ಕಣೋ. ಹಾಗಂದ್ಬಿಟ್ಟು ನಾನು ಅಲ್ಲೂ ಬಿಟ್ಬಿಟ್ಟು ಇಲ್ಲೂ ಇರೋಕ್ಕಾಗಲ್ಲ ಕಣೋ, ಇಷ್ಟು ಪ್ರೀತಿ ಮಾಡೋದು ಹುಡುಗ ನನ್ನ ಬೆಲೆ ಕೊಡ್ದಿರಾ ಹೊಂಟೋದ ಅಂತ ಅವಳಿಗೂ ನೋವಾಗಲ್ವೇನೋ ಅಂತ ಹೇಳ್ತಾನೆ. ಅಂದ್ಬಿಟ್ಟು ಅಪ್ಪ ಅಮ್ಮ ಮುಖ್ಯ ಅಲ್ವೇನೋ, ಅವಳು ಅಪ್ಪ ಅಮ್ಮನ್ನ ಬಿಟ್ಟು ನಾನೇ ಬೇಕು ಅಂತ ಬಂದವಳು ಕಣೋ ಅಂತ ಹೇಳ್ಬಿಟ್ಟು ಸೂರ್ಯನ ಹತ್ರ ಮಾತಾಡ್ತಾ ಇರ್ತಾನೆ. ನಾನು ನಿನ್ನ ಹತ್ರ ಕ್ಷಮೆ ಕೇಳಬೇಕು, ಕೇಳ್ತಿದ್ದೀನಿ ಕಣೋ, ಇನ್ಯಾವನ್ನ ಹತ್ರನೂ ಕೇಳೋಲ್ಲ. ಅಲ್ಲ ಕಣೋ, ಅಣ್ಣ ತಮ್ಮ ಅವ್ರಿಗೆ ಬೇಡವಾಗಿರೋ ಬಡ್ಡಿ ಮಗ ನಾನಾಗಿರ್ಬೋದು, ಟೀಮ್ ಆದ್ರೂ ಒಂದು ಮಾತು ಕರೀತಿದ್ದೀನಿ ಬಂದ್ಬಿಡು, ನಾನು ಕೆಟ್ಟವನೇ ಇರ್ಬೋದು ಕಣೋ, ಆದರೆ ಸಹಿಸ್ಕೊಂಡಿರೋಕೆ ನನಗಾಗಲಿಲ್ಲ ಅಂತ ಹೇಳ್ತಾನೆ. ಆಯಿತು ಬಿಡು ಇವಾಗ ಅಂತ ಹೇಳಿದ್ರೆ, ಅವತ್ತು ಏನಾಯಿತು ಅಂತ ನಿನಗೇನೋ ಗೊತ್ತು ಅಂತ ಸೂರ್ಯ ಹೇಳಿದ್ರೆ, ಅವತ್ತು ಏನಾದರೂ ಆಗಿರಲ್ಲ ಕಣೋ, ಅವತ್ತೋ ಇವತ್ತೋ ಯಾವತ್ತೋ ಬಿಟ್ಟಾಕು ಅಂತ ಹೇಳ್ತಾ ಇರ್ತಾನೆ. ರವಿಗೆ ಎಷ್ಟು ಸಮಾಧಾನ ಮಾಡಿದ್ರು ಸೂರ್ಯ, ಆದರೆ ರವಿ ಎಷ್ಟು ಕೇಳ್ತಾನೆ ಇರಲ್ಲ. ಸೂರ್ಯ ಹೇಳುವಷ್ಟು ಹೇಳ್ತಾನಾಗ ಮಾತು ಮುಗಿಸಿದ್ರೆ ನಾನು ನೀನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ರವಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಹಿಂಗೆ ಬಂದು ಹೇಳ್ತಾಯಿದ್ರೆ ನಾನು ಇಲ್ಲಿಂದನೂ ಬಿಟ್ಬಿಟ್ಟು ಹೊರಟೋಗ್ಬಿಡ್ತೀನಿ, ನಾನು ಈಗ ಹೆಂಡತಿ ಜೊತೆನೂ ಇಲ್ಲ, ನಾನು ಇಲ್ಲೇ ಇರೋದು ಹಂಗೆ ಅಂದ್ಬಿಟ್ಟು ನನ್ನ ಅಪ್ಪ ಅಮ್ಮನ ಬಿಟ್ಬಿಟ್ಟು ಹೆಂಡತಿ ಜೊತೆ ಇಲ್ಲ, ಹೆಂಡತಿ ಜೊತೆ ನಾನು ಆ ಮಗ ಆಗಿ ನನಗೆ ಹೆಂಡತಿ ಗಂಡ ಆಗಿ ಬರೋದಾದರೆ ಮಾತ್ರ ಬರೋದು, ಅಲ್ಲಿ ತನಕ ನಾನು ಬರೋಲ್ಲ. ಹಿಂಗೆ ಬರ್ತಿದ್ರೆ ಇಲ್ಲಿಂದನೂ ಎಲ್ಲರೂ ಹೊಂಟೋಗ್ಬಿಡ್ತೀನಿ ಶಾಶ್ವತವಾಗಿ, ಯಾರ ಕಣ್ಗೂ ಕಾಣಿಸೋದೇ ಇಲ್ಲ ಅಂತ ಹೇಳ್ಬಿಟ್ಟು ರವಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇನ್ನು ಸೂರ್ಯನ ನೋಡೋಷ್ಟು ನೋಡ್ಬಿಟ್ಟು ವಾಪಸ್ ಮನೆಗೆ ಬರ್ತಾರೆ. ಮನೇಲಿ ರಂಗನಾಥ್ ಅವರು ಪೇಪರ್ ಓದ್ಕೊಂಡು ಕೂತಿರ್ತಾರೆ. ಮೀನಾಲ್ಗೆ ಬಂದ್ಬಿಟ್ಟು ಮಾವ ಅಡುಗೆ ರೆಡಿ ಇದೆ ಬನ್ನಿ ಅಂತ ಹೇಳ್ತಾರೆ. ಸರಿ ನಮ್ಮ ಬರ್ತೀನಿ ಎಲ್ಲರನ್ನೂ ಕರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಎಲ್ಲರನ್ನೂ ಕರೆಯೋಕ್ಕೆ ಅಂತ ಹೋಗ್ತಾರೆ. ಇನ್ನು ಮನೋಜನು ಬಂದ್ಬಿಟ್ಟು ಅಪ್ಪ ಊಟ ರೆಡಿ ಇದೆ ಅಂತೆ ಬಪ್ಪ ಅಂತ ಕರೀತಾನೆ. ಸರಿ ನಿಂತ್ಕೊಳ್ಳೋ ಮನೋಜ ಒಂದು ನಿಮಿಷ ಅಂತ ಹೇಳ್ತಾನೆ. ಏನಪ್ಪ ಐರನ್ ಆಗಿರೋ ಬಟ್ಟೆ, ಇಷ್ಟೊಳ್ಳೆ ಬಟ್ಟೆ ಹಾಕ್ಕೊಂಡು ತಿನ್ನೋ ಮಲ್ಗ ಅಷ್ಟರಲ್ಲೇ ಇದೆಯಲ್ಲೋ, ಕೆಲಸ ಏನಪ್ಪ ಮಾಡಲಿ, 14 ಲಕ್ಷ ಕೊಟ್ಟರೆ ಕೆನಡಾಗೆ ಹೋಗ್ಬೋದು ಅಂತ ಹೇಳಿದ್ರೆ, ಇನ್ನೂ ಕೆನಡಾ ಆಸೆ ಬಿಡಲಿಲ್ವೇನೋ ನಿಮ್ಮ ಅಜ್ಜಿ ಹತ್ರ, ನಾನು ಮಾತಾಡ್ತೀನಿ ನೀವು ಹೋಗೋಲ್ದು ನಮ್ಮ ಗದ್ದೆಯಲ್ಲಿ ಉಳುಮೆನಾದರೂ ಮಾಡು ಅಂತ ಹೇಳಿದ್ರೇನೋ. ಅಪ್ಪ ನಾನು ಮನೋಜ, ಹ್ಞೂ ಕಣೋ ನೀನೇ ಮನೋಜಕ್ಕೆ ಡೌಟಾ ಅಂತ ಕೇಳ್ತಾರೆ ರಂಗನಾಥ್ ಅವ್ರು. ಅದಕ್ಕೆ ನಾನು 5 ಡಿಗ್ರಿ ಸಂಪಾದನೆ ಮಾಡಿದ್ರು ಹೊಲದಲ್ಲೋಗಿ ಉಳುಮೆ ಮಾಡ್ಬೇಕು, ಏನಪ್ಪ ಮಾತಾಡ್ತಿದ್ದೀರಾ ನೀವು ಅಂತ ಹೇಳಿದ್ರೆ, ಆಗ ಸೂರ್ಯ ಅಷ್ಟರಲ್ಲಿ ಬಂದ್ಬಿಟ್ಟು, ಅಲ್ಲಪ್ಪ ಕೆನಡಾ ಆಗೋಕ್ಕೆ ಅನ್ನ ಸಂಪಾದನೆ ಮಾಡಬೇಕು ಅಂತ ಇರೋನು
ಕನ್ನಡ ನಾಡಲ್ಲಿರೋರಿಗೆ ಅನ್ನ ಹುಟ್ಟಿಸಾಕ್ತಾನೆ ಅವನು ಬೆಳೆದಾಕ್ತಾನ ಅಂತ ಹೇಳ್ತಾ ಇರ್ತಾರೆ. ನೀನು ಸುಮ್ಮನೆ ನಿಂತ್ಕೊಳ್ಳೋ ಅಂತ ಹೇಳ್ಬೇಕಾದ್ರೆ ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿನ ಬರ್ತಾಳೆ. ಆಗ ಮೀನ ಬಂದಾಗ ರಂಗನಾಥರು ಯಾಕಮ್ಮ ಶಾಂತಿ ಊಟಕ್ಕೆ ಬರಲಿಲ್ವ, ಕರ್ದೆ ಆದರೆ ಅವರ ಬರಲಿಲ್ಲ ಅಂತ ಹೇಳ್ತಾಳೆ. ಆಗ ಶಾಂತಿ ಬಾರೆ ಊಟಕ್ಕೆ ಅಂತ ಕರೀತಾರೆ. ಯಾಕೆ ಹಸ್ವಿಲ್ವ ನಿನಗೆ ಊಟ ಬೇಡ ಅಂತ ಶಾಂತಿ ಹೇಳಿದೆ. ಯಾಕೆ ಹಸ್ವಿಲ್ವ ನಿನಗೆ ಅಂತ ರಂಗನಾಥವ್ರು ಕೇಳ್ತಾರೆ. ಹಸ್ವೇನೋ ಇದೆ ಆದರೆ ಮನಸ್ಸೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ರೋಹಿಣಿ ಅಲ್ಲಿಗೆ ಬಂದ್ಬಿಟ್ಟು ಯಾಕತ್ತೆ ನೀವು ಊಟ ಮಾಡೋದಿರಾಗ ಆರೋಗ್ಯ ಕಳಿಸ್ಕೊಂಡ್ರೆ ಸರಿನಾತೆ ಅಂತ ಹೇಳ್ತಾ ಇರ್ತಾರೆ. ರಂಗನಾಥವ್ರನು ಯಾಕೆ ಅವನು ಬಂದು ಬರ್ತಾನೆ ನಡಿಯೇ ಊಟ ಮಾಡು ಅಂತ ಹೇಳ್ತಾ ಇರ್ತಾರೆ. ಎಲ್ಲರೂ ಸಮಾಧಾನ ಮಾಡ್ತಾ ಇರ್ತಾರೆ. ಹಾಗೆ ಶಾಂತಿ ಅಲ್ಲಿ ಹೋಗ್ಬಿಟ್ಟು ಟೇಬಲ್ ಹತ್ರ ನಿಂತ್ಕೊಂಡು ಇವನ್ನ ಬರಬೇಡ ಅಂತ ನಾನು ಹೇಳ್ದೆ, ಇವನು ಬರಲೇಬೇಕು ಅಂತ ಕರೆದು ಮನೇಲಿ ಅಕ್ಕಿ ಎಲ್ಲ ಇರಲಿಲ್ವ ಮಾಡಿಕೊಂಡು ತಿನ್ನಬೇಕಾಯ್ತು ಗಂಡ ಹೆಂಡ್ತಿ ಅಲ್ಲಿಗೆ ವೆರೈಟಿಗೆ ಸಿಗ್ತದೆ ಅಂತ ಹೇಳ್ಬಿಟ್ಟು ಕಾಗೆಗಳಂಗೆ ಕಾವು ಅನ್ಕೊ ಬಂದ್ಬಿಟ್ಟು ನನ್ನ ಮಗುನ ದೂರ ಮಾಡಿಬಿಟ್ರು ನನ್ನಿಂದ ಅಂತ ಹೇಳ್ತಾ ಇರ್ತಾಳೆ. ಆಗ ಸೂರ್ಯ ನಾನು ಒಂದು ಅಂಗಡಿಗೆ ಹೋಗಿ ಟೀ ಕುಡಿಬೇಕು ಅಂದ್ರೆ ಹತ್ರ ಸ್ಮೆಲ್ ನನ್ನ ಮೂಗು ಹೊಡೆಯೋಷ್ಟರಲ್ಲಿ ನಾನು ಅಲ್ಲಿ ಟೀಗೆ ದುಡ್ಡು ಕೊಟ್ಟಿರೋ ಅಂತ ನನ್ನ ಮಗ ನಾನು ಅಂಥದ್ರಲ್ಲಿ ಅವ್ರ ಊಟಕ್ಕೆ ಬೇರೆ ಕಾವು ಅಂದ್ಕೊಬರ್ತಿದ್ರು. ಅಪ್ಪ ನಾನು ಹೇಳ್ದೆ ನಾನು ಬರಲ್ಲ ಅಂತ, ನೀನು ಆ ಸೋಂಪು ಪುಡಿನೇ ಕೇಳಿಲ್ಲ, ಬರಲೇಬೇಕು ಅಂತ ಇಟ್ಕೊಂಡ್ರಿ ನೋಡ್ರಿ ಇವಾಗ ಅಂತ ಹೇಳ್ತಾ ಇರ್ತಾರೆ. ಆಗ ಯಾಕೆ ಪೌಡ್ರಮ್ಮ ನೀನು ಇದ್ದಿತ್ತಾನೆ, ನೀನು ಎಲ್ಲ ನೋಡಿದ್ದಾನೆ ಹೇಳಿ ಇವಾಗ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಆದರೆ ಯಾರು ಏನು ಮಾತಾಡಲ್ಲ, ಸುಮ್ಮನೆ ನಿಂತಿರ್ತಾರೆ. ಆಗ ಶಾಂತಿ ಸೂರ್ಯ ಹೇಳ್ತಾನೆ, ಹೆಂಗೋ 900 ರೂಪಾಯಿ ಡ್ಯೂಟಿ ಇತ್ತು, ಹೋಗಿದ್ರೆ 900 ರೂಪಾಯಿ ಸಂಪಾದನೆ ಆಯ್ತಿತ್ತು, ಅದನ್ನು ಬಿಟ್ಬಿಟ್ಟು ಅಲ್ಲಿಗೆ ಬಂದಲ್ಲ ನನಗೆ ಅನ್ಸ್ಕೊಬೇಕಾದ್ರೆ ನೋಡಿದ್ರಿ ಅವ್ನು ದುಡ್ಡು ಅಂತ ಹೇಳಿದ್ರು. 9 ತಿಂಗಳು ಎತ್ತು ಹೊತ್ತು ಸಾಕಿರೋ ಮಗ ನನ್ನಿಂದ ದೂರ ಆದ ಅಂದರೆ ಅರ್ಥ ಆಯ್ತಿಲ್ಲ ಇವನಿಗೆ. 900 ರೂಪಾಯಿ ದುಡ್ಡು ಹೆಚ್ಚಾಗಿತ್ತು, ಎಲ್ಲೆಲ್ಲೋ ಬಾಂಬ್ ಬಿದ್ದಿರನ್ನ ಕಣ್ಮಿಟ್ರೆ ನೋಡ್ತಾ ಇರ್ತೀರಿ ಏನೋ ಆಗೋಗಿದೆ ಅಂತ. ಅರೆ ಇಲ್ಲಿ ಎತ್ತು ಹೊಟ್ಟೆಗೆ ಬಾಂಬಿ ಹಾಕಿ ಯಾರು ಇದೇ ಇಲ್ದಾರೆ ನೋಡ್ತಾ ಇದ್ದೀರಾ. ತಾಯಿ ಮಾತಿಗೆ ಮನಸ್ಸಿಗೆ ಬೆಲೆ ಕೊಡದೇ ಇರೋ ಮಗ ಅವನ ಹೆಂಡತಿ ಇಲ್ಲಿದ್ದಾರೆ, ನನ್ನ ಮಗ ಇಲ್ಲ ಇಲ್ಲಿ ಅಂತ ಹೇಳ್ತಾರೆ. ಅಪ್ಪ ಅವನೇನು ಬೇಜಾರಿಲ್ಲ, ಐಸ್ ಕ್ರೀಮ್ ತಿನ್ಕೊಂಡು ಕೋಟ್ಯಾಧೀಶ್ವರ ಮನೇಲಿ ಐಸ್ ಕ್ರೀಮ್ ತಿನ್ಕೊಂಡು ತಣ್ಣಗಿದ್ದಾನೆ ಅಂದರೆ ಅವನು ನನ್ನ ಮಗ ಕಾಣೋ. ಕೋಟ್ಯಾಧೀಶ್ವರ ಮನೇಲಿದ್ರೆ ಐಸ್ ತಿಂತಾ ಇರ್ಬೋದು ಅಷ್ಟೇ, ತಣ್ಣಗಿದ್ರೆ ನನ್ನ ಜೊತೆ ಮಾತ್ರ ತಣ್ಣಗಿರೋದು ಅಂತ ಶಾಂತಿ ಹೇಳಿದ್ದು ಪಡ್ತಾ ಇರ್ತಾಳೆ. ಆಗ ಸೂರ್ಯ ಕೇಳ್ರಿ ನನಗಂತೆ ದುಡ್ಡು ಆಸೆ ಇರೋದು 900 ರೂಪಾಯಿ ಹೆಚ್ಚಾಗೋಯ್ತು ಅಂತ ಶಾಂತಿ ಹೇಳಿದ್ರೆ, ಆಗ ನನಗೆ ದುಡ್ಡು ಆಸೆ ಇರೋದು ನನಗಂತೆ ನೋಡಪ್ಪ ಮನೋಜ ಕೇಳಿಸ್ಕೊಳ್ಳೋ, ಕೇಳ್ರಪ್ಪ ಕೇಳ್ರಿ ಇಲ್ಲಿ. ಶಾಂತಿಯವ್ರಿಗೆ ಮಗ ಇಲ್ಲಿ ಮನೆಗೆ ಬಂದಿಲ್ಲ ಅನ್ನೋದಲ್ಲಪ್ಪ ಚಿಂತೆ, ಶ್ರೀಮಂತರು ಮನೆ ಹುಡುಗಿ ನಮ್ಮ ಮನೇಲಿ ಇಲ್ಲ ಅನ್ನೋದು ಅವ್ರ ಯೋಚನೆ. ಅದಕ್ಕೆ ಅವ್ರು ಹಿಂಗೆ ಅಂತಾರೆ, ಅವ್ರ ತಲೆಕಾಯಿಗಳ ಮೇಲೆ ಆಣೆ ಇಟ್ಕೊಂಡು ಹೇಳ್ಬಿಡ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಆಗ ಎಲ್ಲರೂ ಶಾಕಿಂದ ಶಾಂತಿನ ನೋಡ್ತಾರೆ. ಶಾಂತಿ ಸೈಲೆಂಟಾಗಿ ನಿಂತಿರ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿದಷ್ಟು ಶೇರ್ ಮಾಡಿ. ನಿಮ್ಗೆ ಯಾವ ಸೀರಿಯಲ್ ಬೇಕು ಅದನ್ನು ಕಮೆಂಟ್ ಮಾಡಿ, ಅದನ್ನು ಕೂಡ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.